ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋ ದೀಪಾವಳಿ ಹಬ್ಬಕ್ಕೆ ಸಂಬಂಧಪಟ್ಟಿದ್ದು. ಅಂದರೆ ದೀಪಾವಳಿ ಅಮಾವಾಸ್ಯೆಗೆ ನಾವು ಟೈಲರಿಂಗ್ ಮಿಷನ್ ಆಗಿರ್ಬೋದು, ಟೈಲರಿಂಗ್ ಶಾಪ್ ಆಗಿರ್ಬೋದು, ಅಥವಾ ನಾವು ಕೆಲಸ ಮಾಡ್ತಿರೋ ಅಂಗಡಿ ಆಗಿರ್ಬೋದು, ನಾವು ಏನೇ ಬಿಸ್ನೆಸ್ ಮಾಡ್ತಿದ್ರು ಸಹಿತ ಈ ರೀತಿ ಒಂದು ಪೋಟ್ಲಿನ ತಯಾರಿಸಿ ಇಡಿ. ಅಥವಾ ನೀವು ಯಾವುದೇ ಶಾಪಲ್ಲಿ ಕೆಲಸ ಮಾಡ್ತಿಲ್ಲ, ಏನೂ ಇಲ್ಲ ಅಂದರೂ ಸಹಿತ ಮನೆಯಲ್ಲಾದರೂ ನೀವು ಇದನ್ನು ತಯಾರಿಸ್ಬಿಟ್ಟು ನೀವು ದುಡ್ಡಿಡುವಂತಹ ಗಾಡ್ರೇಜಲ್ಲಿ, ತಿಜೋರಿಯಲ್ಲಿ ಅಥವಾ ಕ್ಯಾಶ್ ಬಾಕ್ಸಲ್ಲಿ ಇದನ್ನು ಇಡ್ಬೋದು. ತುಂಬಾ ಪವರ್ಫುಲ್ ರೆಮಿಡಿ ವರ್ಕ್ ಆಗುತ್ತೆ ಅನ್ಬೋದು. ಇದು ನೀವು ದೀಪಾವಳಿ ಹಬ್ಬದ ದಿನ ಲಕ್ಷ್ಮೀ ಪೂಜೆ ಮಾಡ್ತಿರಲ್ಲ, ಆಗ ನೀವು ಮಾಡುವಂತಹ ಒಂದು ಪೋಟ್ಲಿ ಅಂತಲೇ ಹೇಳ್ಬೋದು. ಇದರ ಒಳಗೆ ನಾನು ಏನೇನು ಹಾಕಿದ್ದೀನಿ, ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ಇದನ್ನು ನಾನು ಹೆಚ್ಚು ಕಡಿಮೆ 10 ವರ್ಷದಿಂದ ಟ್ರೈ ಮಾಡ್ತಾ ಇದ್ದೀನಿ. ತುಂಬಾ ನನಗೆ ಒಳ್ಳೆಯದಾಗಿದೆ. ತುಂಬಾ ಒಂದು ಪಾಸಿಟಿವ್ ಎನರ್ಜಿ ನಾನು ಕೆಲಸ ಮಾಡೋ ಜಾಗದಲ್ಲಿದೆ. ಹಾಗೆಯೇ ಯಾವ ರೀತಿ ನನಗೆ ಒಬ್ಬರು ವ್ಯೂವರ್ಸ್ ಕಮೆಂಟ್ ಮಾಡಿದರು, ನಾನು ಇದನ್ನು ಹೇಳಿದಾಗ ಯಾವ ರೀತಿ ಅಕ್ಕ ಏನೆಲ್ಲ ಹಾಕಬೇಕು ನಮಗೊಂದ್ಸತಿ ಡೀಟೇಲಾಗಿ ಹೇಳಿ ಅಂತೇಳಿ. ನಿಮಗೋಸ್ಕರ ನಾನು ಡೀಟೇಲಾಗಿ ಹೇಳ್ತೀನಿ ನೋಡಿ. ಈ ರೀತಿ ಗಂಟನ್ನು ನಾನು ನಮ್ಮ ಟೈಲರಿಂಗ್ ಮಿಷನಿಗೆ ಕಟ್ಟಿದ್ದೀನಿ. ಅದು ರೆಡ್ ಬಟ್ಟೆಲೇ ಮಾಡಬೇಕು ನೀವು, ಯಾಕಂದರೆ ಲಕ್ಷ್ಮಿಗೆ ಪ್ರಿಯವಾಗಿರೋ ಅಂತಹ ಬಣ್ಣ ಅಂದರೆ ಕೆಂಪು ಕಲರ್. ಹಾಗಾಗಿ ನೀವು ಕೆಂಪು ಬಣ್ಣದ ಬಟ್ಟೆಯಿಂದನೇ ಈ ರೆಮಿಡಿನ ಮಾಡಬೇಕು. ತುಂಬಾ ವರ್ಕ್ ಆಗುತ್ತೆ. ತುಂಬ ಈಸಿಯಾಗಿ ತುಂಬ ಪವರ್ಫುಲ್ ಆದ ಒಂದು ರೆಮಿಡಿ ಅಂತಲೇ ಹೇಳ್ಬೋದು. ಈ ರೀತಿ ಒಂದು ಪೋಟ್ಲಿಯನ್ನು ತಯಾರಿಸ್ಬಿಟ್ಟು ನೀವು ಟೈಲರ್ ಆಗಿದ್ದರೆ ಅಥವಾ ಶಾಪ್ ಆಗಿದ್ದರೆ, ಅಥವಾ ನೀವು ಮನೆಯಲ್ಲಿ ನಾವು ಯಾವುದೇ ಥರ ಶಾಪು ಬಿಸ್ನೆಸ್ ಇಲ್ಲ ಅಂದರೂ ಸಹಿತ ಮನೇಲಿ ನೀವು ಈ ಪೋಟ್ಲಿಯನ್ನು ತಯಾರಿಸಿಡ್ಬೋದು. ಇಲ್ಲದೇ ಇದ್ದರೆ ನೀವು ಶಾಪಲ್ಲಿ ಕೆಲಸ ಮಾಡೋದಾದರೆ ಶಾಪಲ್ಲೂ ಸಹಿತ ಮಾಡಿ. ಈ ವಸ್ತುಗಳನ್ನು ನೀವು ಶನಿವಾರ ನಾಡಿದ್ದು ಧನ ತ್ರಯೋದಶಿ ದಿವಸ ತರ್ಬೋದು. ತಂದರೆ ತುಂಬ ಒಳ್ಳೆಯದು. ಧನ ತ್ರಯೋದಶಿ ದಿವಸ ತಂದುಬಿಟ್ಟು ನೆಕ್ಸ್ಟು ಅಮಾವಾಸ್ಯೆ ದಿನ ಪೂಜೆ ಮಾಡ್ತಿರಲ್ಲ, ಆವಾಗ ಈ ರೀತಿ ರೆಡ್ ಬಟ್ಟೆಯಲ್ಲಿ ಈ ವಸ್ತುಗಳನ್ನೆಲ್ಲ ಹಾಕಿಬಿಟ್ಟು ದೇವ್ರ ಮುಂದೆ ಇಟ್ಬಿಟ್ಟು ಲಕ್ಷ್ಮೀ ಪೂಜೆ ಎಲ್ಲ ಆದ ನಂತರ ನೀವು ಪೋಟ್ಲಿಯನ್ನು ಮಾಡಿಬಿಟ್ಟು ನೀವು ಎಲ್ಲಿ ವ್ಯಾಪಾರ ವ್ಯವಹಾರ ಮಾಡ್ತಿರೋ ಆ ಜಾಗದಲ್ಲಿ ಇಡಬೇಕಾಗತ್ತೆ. ತುಂಬಾ ಒಂದು ಪಾಸಿಟಿವ್ ಎನರ್ಜಿ, ಯಾವುದೇ ಥರ ಕಣ್ಣು ದೃಷ್ಟಿ ಆಗಿರ್ಬೋದು ಅಥವಾ ತುಂಬಾ ಪ್ರಾಬ್ಲಮ್ ಆಗ್ತಾ ಇರ್ಬೋದು, ಅದೆಲ್ಲ ಇದನ್ನು ನೀವು ದೀಪಾವಳಿ ಹಬ್ಬದ ಅಮಾವಾಸ್ಯೆ ದಿನ ಮಾಡಿಟ್ಟಾಗ ಎಲ್ಲ ನೆಗೆಟಿವ್ ಎನರ್ಜಿನೂ ಹೋಗ್ಬಿಟ್ಟು ಎಷ್ಟು ಒಂದು ಪಾಸಿಟಿವ್ ಎನರ್ಜಿ ಆಗಿರ್ಬೋದು, ಅಥವಾ ನೀವು ಕೆಲಸ ಮಾಡೋ ಜಾಗದಲ್ಲಿ ಎಷ್ಟು ಉಲ್ಲಾಸ ಬರುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ಮಾಡಿದ ನೆಕ್ಸ್ಟು ನೀವು ಒಂದೇ ತಿಂಗಳಲ್ಲಿ ನನಗೆ ಹೇಳ್ತೀರಾ. ಫಸ್ಟು ಈ ರೀತಿ ಒಂದು ರೆಡ್ ಬಟ್ಟೆನ ತಗೊಳ್ಳಿ. ಪೋಟ್ಲಿ ಮಾಡೋದಕ್ಕೆ ಎಷ್ಟು ದೊಡ್ಡ ಬಟ್ಟೆ ಬೇಕೋ ಅಷ್ಟು ತಗೊಳ್ಳಿ. ಫಸ್ಟ್ ಬಂದುಬಿಟ್ಟು ಈ ರೀತಿ ಗೋಲ್ಡ್ ಕಾಯಿನನ್ನು ಇಡಿ. ಲಕ್ಷ್ಮೀ ಪೂಜೆಗೆ ನೀವೆಲ್ಲ ರೆಡಿ ಮಾಡ್ಕೊಂಡಿರ್ತೀರ, ಇನ್ನೇನು ಪೂಜೆ ಮಾಡಬೇಕು ಅನ್ನೋ ಅಷ್ಟೊತ್ತಿಗೆ ಈ ರೀತಿ ಒಂದು ಕೆಂಪು ಬಟ್ಟೆನ ತಗೊಂಡು ಒಂದು ತಟ್ಟೆ ಒಳಗಡೆ ಕೆಂಪು ಬಟ್ಟೆನ ಇಟ್ಬಿಟ್ಟು ಒಂದು ಗೋಲ್ಡ್ ಕಾಯಿನು, ನೆಕ್ಸ್ಟು ಬಂದುಬಿಟ್ಟು ಅರಿಶಿಣದ ಕೊಂಬು. ಇದು ಯಾಕೆ ಅಂದರೆ ನೀವು ಕೆಲಸ ಮಾಡ್ತಾ ಇರ್ತೀರ, ಆ ದುಡ್ಡಲ್ಲಿ ನಿಮ್ಗೆ ಏನಾದರೂ ಒಂದು ಒಳ್ಳೆ ವಸ್ತುಗಳನ್ನು ತಗೋಬೇಕು ಅನಿಸಿರುತ್ತೆ. ಆ ದುಡ್ಡು ಹಾಗೇ ಏನಕ್ಕಾದರೂ ವೇಸ್ಟ್ ಆಗಿ ಖರ್ಚಾಗ್ತಾ ಇರುತ್ತೆ. ಆ ರೀತಿ ಖರ್ಚಾಗೋದನ್ನು ತಡೆಯುತ್ತೆ ಈ ಅರಿಶಿಣದ ಕೊಂಬು. ಗುರು ಅಂತಲೇ ಹೇಳ್ಬೋದು. ತುಂಬಾ ಒಳ್ಳೆಯದು, ಅದರಲ್ಲೂ ಲಕ್ಷ್ಮಿಗೆ ಪ್ರಿಯವಾಗಿರೋ ವಸ್ತು. ನೆಕ್ಸ್ಟ್ ಬಂದುಬಿಟ್ಟು ಅಡಿಕೆ. ಇದು ಸಹಿತ ಲಕ್ಷ್ಮಿಯ ಒಂದು ಸ್ವರೂಪನೇ ಅನ್ಬೋದು. ನೀವು ಈ ರೀತಿ ಒಂದು ಅಡಿಕೆನ ತಗೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ನಾನು ಎಲ್ಲ ವಸ್ತುಗಳನ್ನು ಹೇಳೋದನ್ನು, ಎಲ್ಲ ವಸ್ತುಗಳು ಸಿಗದಿದ್ರೂ ನೀವೇನು ಟೆನ್ಷನ್ ಮಾಡ್ಕೊಳ್ಳೋದು ಬೇಡ. ಕೊನೆಯಲ್ಲಿ ಹೇಳ್ತೀನಿ ನಾನು ಯಾವ ವಸ್ತುಗಳು ಸಿಗದೇ ಇದ್ರೂ ಯಾವ ವಸ್ತುಗಳನ್ನು ಇಟ್ಬಿಟ್ಟು ಪೋಟ್ಲಿಯನ್ನು ಮಾಡ್ಬೋದು ಅಂತ. ನನಗೂ ಸಹ ಫಸ್ಟಿನ ವರ್ಷ ಮಾಡುವಾಗ ಎಲ್ಲ ವಸ್ತುಗಳು ಸಿಕ್ಕಿರಲಿಲ್ಲ. ನೆಕ್ಸ್ಟು ಹೋಗ್ತಾ ಒಂದೊಂದೇ ವಸ್ತುಗಳು ಪೂರ್ತಿಯಾಗಿ ಸಿಗೋದಕ್ಕೆ ಸ್ಟಾರ್ಟ್ ಆಯಿತು. ನೋಡಿ, ಇದು ಗೋಮತಿ ಚಕ್ರ ಅಂದ್ಬಿಟ್ಟು ಇದು ಎಲ್ಲ ವಸ್ತುಗಳು. ಈ ಗೋಮತಿ ಚಕ್ರನ 5 ಇಡಿ. ಹಾಗೆ ಕವಡೆನೂ ಸಹಿತ 5 ಇಡಿ. ಯಾಕಂದರೆ 5 ಒಂದು ನಮಗೆ ಕೆಲಸದಲ್ಲಿ ಏಳಿಗೆನ ತಂದುಕೊಡುತ್ತೆ. 5 ಅಥವಾ 6 ಇಡ್ಬೋದು ನೀವು. ನಾನು 5 ಇಡ್ತೀನಿ. ಹಾಗೆಯೇ ಬಂದುಬಿಟ್ಟು ಕವಡೆ. ಈ ವಸ್ತುಗಳು ಸಿಗದಿದ್ದರೆ ನಾನು ಯಾವೆಲ್ಲ ವಸ್ತುಗಳನ್ನು ಹಾಕಿಬಿಟ್ಟು ಪೋಟ್ಲಿ ಮಾಡಬೇಕು ಅಂತಲೂ ಸಹಿತ ವಿಡಿಯೋದ ಕೊನೆಯಲ್ಲೇ ಹೇಳ್ತೀನಿ. ನೀವು ವಿಡಿಯೋನ ಫಸ್ಟು ಪೂರ್ತಿಯಾಗಿ ನೋಡಿ. ಈ ಎಲ್ಲ ವಸ್ತುಗಳು ಸಿಗಲ್ಲ. ನನಗೆ ತುಂಬ ಜನ ಕಮೆಂಟ್ ಮಾಡಿದ್ದು, ಈ ಎಲ್ಲ ವಸ್ತುಗಳು ಸಿಗಲ್ಲ ಅಕ್ಕ, ಎಲ್ಲಿ ಸಿಗುತ್ತೆ ಹೇಳಿ, ನೀವು ತಂದು ಕೊಡ್ತೀರಾ ಅಥವಾ ಕೊಟ್ಟು ಕಳಿಸ್ತೀರಾ, ಕೊರಿಯರ್ ಮಾಡ್ತೀರಾ ಅಂತ ಕೇಳಿದ್ರು. ಇಲ್ಲ, ನೀವು ತುಂಬ ಚಿಕ್ಕ ಹಳ್ಳಿಯಲ್ಲಿದ್ದರೆ ಸ್ವಲ್ಪ ಕಷ್ಟ ಆಗುತ್ತೆ. ಅದೇ ನೀವು ಸಿಟಿಯಲ್ಲಿದ್ರಿ ಅಂದರೆ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ. ಇದು ಕವಡೆನೂ ಸಹಿತ 5 ಹಾಕಿ, ಫುಲ್ಲು ರೆಡ್ ಕಲರ್ದು ಬೇಡ, ಈ ರೀತಿ ಸ್ವಲ್ಪ ಗ್ರೀನ್ ಮಿಕ್ಸ್ ಇರುತ್ತಲ್ಲ, ಇದು ಸಹಿತ ಒಳ್ಳೆಯದೇ. ನಮ್ಮ ಮನೇಲಿ ಈ ರೀತಿ ನಾನು ಪೋಟ್ಲಿ ಮಾಡಿ ತುಂಬ ಕಡೆ ಇಟ್ಟಿದ್ದೀನಿ. ತುಂಬಾ ಒಂದು ಪಾಸಿಟಿವ್ ಎನರ್ಜಿ. ಇದು ಗುಲ್ಗಂಜಿ ಅಂತ ಹೇಳ್ಬಿಟ್ಟು, ಕೆಂಪು ಗುಲ್ಗಂಜಿ ನೋಡಿ, ಇದು ಸಿಗುತ್ತೆ. ಇದು ಸಹಿತ ಲಕ್ಷ್ಮಿಗೆ ಪ್ರಿಯವಾಗಿರೋ ವಸ್ತುಗಳು. ಮಾರ್ವಾಡಿಗಳು ಅವರ ಅಂಗಡಿಯಲ್ಲಿ ಪೂಜೆ ಮಾಡಿ ಈ ರೀತಿ ಪೋಟ್ಲಿಯನ್ನು ಅವರು ತಯಾರಿಸಿ ಇಡ್ತಾರೆ. ಹಾಗಾಗಿ ಅವರು ವ್ಯಾಪಾರ ವ್ಯವಹಾರದಲ್ಲಿ ತುಂಬಾ ಅಭಿವೃದ್ಧಿ ಹೊಂದಿರ್ತಾರೆ. ಅವರನ್ನು ವ್ಯಾಪಾರ ವ್ಯವಹಾರದಲ್ಲಿ ಮೀರಿಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ನಾವು ಎಷ್ಟೇ ಕೆಲಸ ಮಾಡ್ತೀವಿ ಅಂದರೂ ನಮಗೆ ಆ ಲಕ್ಷ್ಮೀ ಅಮ್ಮನವರ ಒಂದು ಆಶೀರ್ವಾದ ಬೇಕು. ನೋಡಿ, ಇದು ಲವಂಗ. ಇದು ಸಹಿತ 5 ಹಾಕಿ, ಹಾಗೆ ಈ ಲವಂಗನ 5 ಹಾಕಿ, ಇದು ನಮಗೆ
ಒಂದು ನಾವು ಕೆಲಸ ಮಾಡೋ ಜಾಗದಲ್ಲಿ ಒಂದು ಪಾಸಿಟಿವ್ ಎನರ್ಜಿನ ಸೆಳ್ಕೊಳ್ಳುತ್ತೆ. ಈ ವಸ್ತುಗಳು ನಿಮ್ಮ ಮನೇಲಿ ಇದ್ದೇ ಇರುತ್ತೆ. ಲವಂಗ, ಚಕ್ಕೆ ಮತ್ತು ಕರ್ಪೂರ ಇದೆಲ್ಲ ವಸ್ತುಗಳು ಮನೇಲಿ ಇದ್ದೇ ಇರುತ್ತೆ. ಈ ವಸ್ತುಗಳನ್ನು ನಾಡಿದ್ದು ಶನಿವಾರ ಧನತ್ರಯೋದಶಿ ದಿನ ತಂದುಬಿಟ್ಟು ನೀವು ಹೊಸದಾಗಿ ಲಕ್ಷ್ಮೀ ಅಮ್ಮನವರ ಎದುರಿಗೆ ಇಟ್ಬಿಟ್ಟು, ಕಳಸದ ಎದುರಿಗೆ ಇಟ್ಬಿಟ್ಟು ಪೂಜೆ ಮಾಡಿ ಈ ಥರ ಪೋಟ್ಲಿಯನ್ನು ತಯಾರಿಸಿ ಇಟ್ಟಿದ್ದೇ ಆದಲ್ಲಿ ತುಂಬಾ ಪವರ್ಫುಲ್ ಅನ್ಬೋದು. ನೋಡಿ 5 ಏಲಕ್ಕಿಯನ್ನು ಸಹಿತ ನಾನು ಹಾಕಿದೆ. ಹಾಗೆಯೇ ಇದರಲ್ಲಿ ಯಾವ ವಸ್ತುಗಳು ನಿಮ್ಮ ಊರಲ್ಲಿ ಸಿಗಲ್ಲ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ. ಎಲ್ಲ ವಸ್ತುಗಳು ಸಿಗತ್ತೆ, ಆದರೆ ಗೋಮತಿ ಚಕ್ರ, ಕವಡೆ ಇದು ಮತ್ತೆ ಸಿಗದೇ ಇರ್ಬೋದು. ಹಾಗೆ ಇದರ ಜೊತೆಗೆ ನಿಮಗೆ ಸಿಕ್ಕರೆ ಇನ್ನೂ ಇದು ನೋಡಿ ಚಕ್ಕೆ 5 ಹಾಕಿ, ಇದರ ಜೊತೆಗೆ ಕಮಲದ ಬೀಜನೂ 5 ಸಿಕ್ಕಿದ್ರೆ ಹಾಕಿ. ಹಾಗೆ ಪಲಾವ್ ಎಲೆ ಮೇಲೆ ನೀವು ಓಂ ಲಕ್ಷ್ಮಿಯೇ ನಮಃ ಅಂತ ಹೇಳಿಬಿಟ್ಟು ಬರೆದು ಇಡ್ಬೋದು. ಇಲ್ಲಾಂದರೆ ಶ್ರೀಮ್ ಅಂತ ಸಹ ಬರೆದು ಪಲಾವ್ ಎಲೆ ಮೇಲೆ ಇಡ್ಬೋದು. ಹಾಗೆಯೇ ಇದು ಲಾವಂಚದ ಬೇರು, ಇದು ಸಹಿತನೂ ಅಷ್ಟೇ ಕಣ್ಣು ದೃಷ್ಟಿಗೆ ಅಥವಾ ಕೆಟ್ಟದಾಗಿ ನಿಮಗೆ ಕೆಲಸ ಕಾರ್ಯಗಳು ಸಾಗಬಾರ್ದು ಅಂತ ಯಾರಾದರೂ ಏನಾದರೂ ಕೆಟ್ಟದಾಗಿ ಮಾಡಿದರೂ ಸಹಿತ ಅದು ಸಹಿತ ನಿಮ್ಮ ಹತ್ರ ಬರೆದಿರೋ ಹಾಗೆ ನಿಮ್ಮ ಹತ್ರ ತಡೆಯುತ್ತೆ. ಹಾಗೆ 2 ಕರ್ಪೂರವನ್ನು ಹಾಕಿ ಸಾಕು, ಪರವಾಗಿಲ್ಲ. 2 ಕರ್ಪೂರವನ್ನು ನೀವು ಹಾಕಿದರೆ ತುಂಬಾ ನಾನಂತೂ ಇದು ನಾನು ದುಡ್ಡು ಎಲ್ಲೆಲ್ಲಿ ಇಡ್ತೀನೋ ಅಲ್ಲೆಲ್ಲ ಕರ್ಪೂರವನ್ನು ಹಾಕಿಡ್ತೀನಿ. ಯಾಕಂದರೆ ಅಷ್ಟು ಮನಿ ಅಟ್ರಾಕ್ಟ್ ಮಾಡೋಂಥ ಗುಣ ಇರುತ್ತೆ. ಹಾಗಾಗಿ ನೀವು ಇದಕ್ಕೆ 2 ಹಾಕಿ ನಾವು ಪೋಟ್ಲಿಯನ್ನು ತಯಾರಿಸುವಾಗ 2 ಕರ್ಪೂರವನ್ನು ಹಾಕಿದ್ರೆ ಸಾಕು. ಹಾಗೆ ಇದರ ಜೊತೆಗೆ ಇಷ್ಟು ವಸ್ತುಗಳು ನನ್ನ ಹತ್ರ ಇತ್ತು. ಹಾಗಾಗಿ ಇದು ನೋಡಿ ಜಾವದ್ ಪೌಡ್ರು ಅಂತೇಳಿ ಇದೂ ಸಹಿತ ಹಾಕಿ, ಇದು ಸಹಿತ ಮನಿ ಅಟ್ರಾಕ್ಟ್ ಮಾಡುತ್ತೆ. ಹಾಗೆ ತುಂಬಾ ಒಂದು ಪರಿಮಳ ಅಂತ ಹೇಳ್ಬೋದು. ನಾನು ಪ್ರತಿ ಅಮಾವಾಸ್ಯೆಗೂ ಟೈಲರಿಂಗ್ ಮಿಷನ್ ಪೂಜೆ ಮಾಡುವಾಗ್ಲೂ ಹಾಕ್ತೀನಿ. ಇದು ಇಲ್ಲ ಅಂತ ಅಂದರೆ ಏನು ಮಾಡೋದಕ್ಕಾಗಲ್ಲ. ಇದರಲ್ಲಿ ಕೆಲವೊಂದು ವಸ್ತುಗಳು ಸಿಕ್ಕಿಲ್ಲ ಅಂದರೂ ಪರವಾಗಿಲ್ಲ, ಸಿಕ್ಕಿರೋ ಅಂತಹ ವಸ್ತುಗಳನ್ನಾದರೂ ನೀವು ಪೋಟ್ಲಿ ಮಾಡಿ ಇಡಿ. ಇದರಲ್ಲಿ ನಿಮ್ಮ ಮನೆಯಲ್ಲಿ ಹತ್ತಿರವಾಗಿ ಸಿಗೋದು ಅಂದರೆ ಏಲಕ್ಕಿ ಸಿಗುತ್ತೆ, ಕರ್ಪೂರ ಸಿಗುತ್ತೆ, ಚಕ್ಕೆ ಸಿಗುತ್ತೆ, ಹಾಗೆ ಅರಿಶಿಣದ ಕೊಂಬು ಸಿಗುತ್ತೆ, ಹಾಗೆ ಅಡಿಕೆ ಸಿಗುತ್ತೆ, 5 ರೂಪಾಯಿ ಕಾಯಿನೂ ಸಿಗುತ್ತೆ. ಇಷ್ಟಾದರೂ ನೀವು ಹಾಕ್ಬಿಟ್ಟು ಒಂದು ಪೋಟ್ಲಿಯನ್ನು ಮಾಡಿಡಿ. ಪಲಾವ್ ಎಲೆ ಸಿಕ್ಕೇ ಸಿಗುತ್ತೆ, ಅದರಲ್ಲೂ ಸಹಿತನೂ ಹಾಕಿ ಬರೆದುಬಿಟ್ಟು ಪೋಟ್ಲಿಯನ್ನು ಮಾಡಿ. ನಾನು ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೆ ಪಲಾವ್ ಎಲೆ ಮೇಲೆ ಬರೆದುಬಿಟ್ಟು ಇಡುವಂಥದ್ದು. ಇದಿಷ್ಟನ್ನು ನೀವು ಒಂದು ತಟ್ಟೆಲಿಟ್ಟು ಪೂಜೆನ ಮಾಡಿಬಿಟ್ಟು ನಂತರ ಪೂಜೆ ಎಲ್ಲ ಮುಗಿದ ಮೇಲೆ ಅಮಾವಾಸ್ಯೆ ದಿನ ರಾತ್ರಿಯೇ ನೀವು ಇದನ್ನು ಪೋಟ್ಲಿ ಮಾಡಿಬಿಟ್ಟು ನಿಮ್ಮ ತಿಜೋರಿಯಲ್ಲಿ ಆಗಿರ್ಬೋದು, ನಿಮ್ಮ ಕೆಲಸದ ಜಾಗದಲ್ಲಾಗಿರ್ಬೋದು ಇದನ್ನು ಕಟ್ಟಿ ಇಡಿ. ಕೆಂಪು ದಾರದಲ್ಲೇ ಕಟ್ಟಿಬಿಟ್ಟು ಇಡಿ. ಲಕ್ಷ್ಮಿಯನ್ನು ನಾವು ಅಟ್ರಾಕ್ಟ್ ಮಾಡ್ತೀವಿ ಅಲ್ವಾ, ಆ ರೀತಿ. ಹಾಗೆ ಲಕ್ಷ್ಮೀ ಅಮ್ಮನವರು ನಮಗೆ ಯಾವಾಗೂ ಸದಾ ಆಶೀರ್ವಾದ ಮಾಡ್ತಾ ಇರ್ತಾರೆ. ಈ ವಸ್ತುಗಳು ಅವರಿಗೆ ತುಂಬಾ ಪ್ರಿಯವಾಗಿರೋ ವಸ್ತುಗಳು ಅಂತ ಹೇಳ್ಬೋದು. ಸಮುದ್ರ ಮಥನದ ಟೈಮಲ್ಲಿ ಇದು ಲಕ್ಷ್ಮಿ ಜೊತೆಗೆ ಬಂದಿರುವಂಥ ವಸ್ತುಗಳು. ಇದನ್ನು ಈ ದಿನ ಮಾಡಿದಾಗ ತುಂಬಾ ಒಂದು ಪವರ್ಫುಲ್ ಪವರ್ ಇರುತ್ತೆ ಅನ್ಬೋದು. ನಾವು ಇದನ್ನು ಯಾವಾಗ ಬೇಕಾದರೂ ಮಾಡ್ಬೋದು, ಆದರೆ ಇಂಥ ಒಂದು ಟೈಮ್ ಅಂತ ಹೇಳ್ಬೋದು. ನೀವು ಇದು ಯಾವ ಟೈಮಲ್ಲಿ ಪೋಟ್ಲಿಯನ್ನು ಮಾಡಿ ಗಾಡ್ರೇಜ್ ಒಳಗಿಡಿ ಅಂತಂದರೆ 7 ಗಂಟೆಯಿಂದ 8:30 ಒಳಗೆ, ಅಂದರೆ ಲಕ್ಷ್ಮೀ ಪೂಜೆ ಮಾಡ್ತೀವಲ್ಲ ಅವತ್ತು 7 ಗಂಟೆಯಿಂದ 8:30 ಒಳಗೆ ಈ ಪೋಟ್ಲಿಯನ್ನು ಪೂಜೆ ಮಾಡಿರೋಂಥ ಪೋಟ್ಲಿಯನ್ನು ತೆಗೆದುಬಿಟ್ಟು ಈ ರೀತಿ ಗಂಟನ್ನು ಕಟ್ಬಿಟ್ಟು ನಿಮ್ಮ ಗಾಡ್ರೇಜ್ ಆಗಿರ್ಬೋದು, ಕೆಲಸ ಮಾಡೋ ಸ್ಥಳದಲ್ಲಾಗಿರ್ಬೋದು ಕಟ್ಟಿ. ಇದು ನೀವು ನಾನು ನನ್ನ ಟೈಲರಿಂಗ್ ಮಿಷನಿಗೆ ಕಟ್ಟಿದ್ದೀನಲ್ಲ ಆ ರೀತಿ ಟೈಲರಿಂಗ್ ಮಾಡೋರಾದರೆ ಕಟ್ಬೋದು, ಅಥವಾ ಶಾಪ್ ಆದರೆ ಶಾಪಲ್ಲಿ ಕಟ್ಬೋದು, ಅಥವಾ ನೀವು ಕ್ಯಾಶ್ ಬಾಕ್ಸಲ್ಲೂ ಸಹ ಇಡ್ಬೋದು. ಆದಷ್ಟು ನೀವು ಕ್ಯಾಶ್ ಬಾಕ್ಸಲ್ಲಿ ಇಡಿ. ಈ ವಸ್ತುಗಳನ್ನು ತುಂಬ ಮುಖ್ಯವಾದ ವಸ್ತುಗಳು. ನಾನು ಸಹಿತ ಈ ರೀತಿ ಪೋಟ್ಲಿಯನ್ನು ಮಾಡಿ ನಮ್ಮ ಟೈಲರಿಂಗ್ ಮಿಷನಿಗೆ ಕಟ್ಟಿದ್ದೀನಿ. ನೋಡಿ ತುಂಬಾ ನನಗೆ ವರ್ಕ್ ಆಗಿರೋದನ್ನೇ ನಾನು ಹೇಳಿರೋ ಅಂಥದ್ದು. ಹಾಗೆಯೇ ನಿಮ್ಮ ಮನೇಲಿ ಲವಂಗ, ಏಲಕ್ಕಿ ಮತ್ತು ಚಕ್ಕೆ ಅಥವಾ 5 ರೂಪಾಯಿ ಕಾಯಿನು, ಅಡಿಕೆ ಈ ವಸ್ತುಗಳಂತೂ ಇದ್ದೇ ಇರುತ್ತೆ. ಇದನ್ನಾದರೂ ಹಾಕಿಬಿಟ್ಟು ಇಟ್ಬಿಟ್ಟು ನೀವು ಅವತ್ತಿನ ದಿನ ತುಂಬಾ ಒಂದು ಪವರ್ಫುಲ್ ದಿನ ಒಂದು ಪೋಟ್ಲಿಯನ್ನು ಮಾಡಿಬಿಟ್ಟು ನೀವು ನಿಮ್ಮ ಕೆಲಸ ಮಾಡುವಂಥ ಜಾಗದಲ್ಲಿ ಇಡಿ. ಆದಷ್ಟು ಇದೆಲ್ಲ ತಗೊಳ್ಳೋದಕ್ಕೆ ಟ್ರೈ ಮಾಡಿ. ಶನಿವಾರ ತೊಗೊಂಡು ಬಂದು ಈ ರೀತಿ ಪೋಟ್ಲಿಯನ್ನು ಮಾಡಿಬಿಟ್ಟು ಇಟ್ಟು ಪೂಜೆ ಮಾಡಿ ನನಗೆ ನೀವು ಒಂದು ತಿಂಗಳಲ್ಲೇ ಕಮೆಂಟ್ ಮಾಡ್ತೀರಾ. ನಿಮಗೆ ಒಳ್ಳೆಯದಾಗಲಿ. ಯಾರೆಲ್ಲ ನಿಮಗೆ ಚೆನ್ನಾಗಿ ನಾನು ದುಡ್ಡು ಮಾಡಬೇಕು ಅಥವಾ ನಾನು ಆರೋಗ್ಯವಾಗಿರಬೇಕು, ನನಗೆ ಸುಖ ಶಾಂತಿ ನೆಮ್ಮದಿ ಇರಬೇಕು ಅಂತ ಹೇಳಿ ಅಂದ್ಕೊಂಡಿದ್ರೆ ಇದನ್ನು ಮಾಡಿ ನಿಮಗೆ ಈ ರೆಮಿಡಿ ವರ್ಕ್ ಆಗುತ್ತೆ ಅಂತ ಹೇಳಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಎಲ್ರಿಗೂ ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಲಾನಿ ಭವಂತು.